ಈ ಎಲ್ಲ ಪಾತ್ರೆಗಳಲ್ಲಿ ತಾಮ್ರದ ಅಂಶ ಇರುತ್ತೆ. ನೀವು ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟು ಬಿಸಿ ಮಾಡಿದಾಗ ಆ ತಾಮ್ರದ ಅಂಶ ಏನಿದೆ ಅದು ಜಿನುಗುತ್ತೆ, ಹಾಲಿನ ಒಳಗೆ ಜಿನುಗುತ್ತೆ. ಆ ಹಾಲನ್ನು ಕೊಟ್ಟಾಗ ಹೆಚ್ಚುವರಿ ಪ್ರಮಾಣದ ತಾಮ್ರ ಆ ಮಗುವಿನ ಹೊಟ್ಟೆ ಸೇರುತ್ತೆ. ನಮ್ಮಲ್ಲಿ ಏನು ಮಾಡ್ತಾರೆ, ಹಾಲು ಕಾಯಿಸೋದಕ್ಕೆ ಒಂದು ಪಾತ್ರೆ, ಬೆಳಿಗ್ಗೆ ಕಾಯಿಸಿದ್ರು, ಹಾಲು ಕೊಟ್ಟರು, ಮುಚ್ಚಿಟ್ರು, ಮಧ್ಯಾಹ್ನ ಅದೇ ಪಾತ್ರೆಯನ್ನು ಒಲೆ ಮೇಲಿಟ್ಟು ಮತ್ತೆ ಕಾಯಿಸ್ತಾರೆ. ಬೆಳಿಗ್ಗೆ ಎಕ್ಸ್ ಪ್ರಮಾಣದ ತಾಮ್ರ ಹಾಲಿನೊಳಗೆ ಹೋಗಿದೆ, ಅದೇ ಪಾತ್ರೆಯನ್ನು ಕಾಯಿಸಿದಾಗ ವೈ ಪ್ರಮಾಣದ ಹೆಚ್ಚುವರಿ ತಾಮ್ರ ಸೇರಿಕೊಳ್ಳುತ್ತೆ. ಸಂಜೆ ಅದೇ ಇದನ್ನು ಕಾಯಿಸಿದಾಗ ಝಡ್ ಪ್ರಮಾಣದ ತಾಮ್ರ ಸೇರಿಕೊಳ್ಳುತ್ತೆ. ಹೀಗೆ ಒಂದು ದಿನದಲ್ಲಿ 3, 4, 5 ಸಲ ಹಾಲನ್ನು ಬಿಸಿ ಮಾಡಿದಾಗ ಅಷ್ಟು ಹೆಚ್ಚುವರಿ ತಾಮ್ರ ಸೇರ್ತಾ ಹೋಗುತ್ತೆ. ಈ ತಾಮ್ರ ನೇರವಾಗಿ ಹೋಗಿ ಮಗುವಿನ ಯಕೃತ್ತಲ್ಲಿ ಜಪ್ ಅಂತ ಕೂತ್ಬಿಡುತ್ತದೆ, ಅಲ್ಲಾಡೋದೇ ಇಲ್ಲ. ಯಕೃತ್ತಿನ 500ಕ್ಕೂ ಹೆಚ್ಚಿದ ಕೆಲಸಗಳು ಏನಿದೆ ಆ ಕೆಲಸಗಳು ಸರಾಗವಾಗಿ ನಡೆಯೋದು. ಹೊಟ್ಟೆ ಊದ್ಕೊಳ್ಳುತ್ತೆ, ಕಿರಿಕಿರಿ, ರಚ್ಚೆ, ಒಂದು ದಿನ ಮಗು ಸಾಯುತ್ತೆ. ಹಾಗಾಗಿ ಇಂಡಿಯನ್ ಚೈಲ್ಡ್ಹುಡ್ ಸಿರಾಸಿಸ್ಗೆ ಈ ತಾಮ್ರವೇ ಕಾರಣ ಅನ್ನೋ ವಿಚಾರವನ್ನು ವಿಜ್ಞಾನಿಗಳು ಹೇಳಿ ಇಡೀ ಭಾರತೀಯರಿಗೆ ಅವರು ಸೂಚಿಸಿದ ಸಲಹೆ ಏನಪ್ಪ ಅಂತ ಹೇಳ್ತಂದರೆ, ತಾಮ್ರ, ಹಿತ್ತಾಳೆ, ಕಂಚಿನ ಪಾತ್ರೆಗಳಲ್ಲಿ ಹಾಲನ್ನು ಕಾಯಿಸಬೇಡಿ, ಅಡುಗೆಯನ್ನೇ ಮಾಡಬೇಡಿ. ಎರಡನೇದು, ಸ್ಟೀಲ್ ಪಾತ್ರೆಗಳನ್ನು ಬಳಸಿ, ಮಡಿಕೆಯನ್ನು ಬಳಸಿ. ಅಲ್ಯೂಮಿನಿಯಂ ಪಾತ್ರೆಯನ್ನು ಬಳಸಬೇಡಿ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಪದಾರ್ಥಗಳನ್ನು ಮಾಡಿದ್ರೆ, ಅದರಲ್ಲೂ ಸಾರನ್ನು ಮಾಡ್ತು ಅಂದರೆ ಆ ಅಲ್ಯೂಮಿನಿಯಂ ಅಂಶ ಜಿನುಗಿ ಆ ಸಾರಿನ ಮೂಲಕ ಮಿದುಳಿಗೆ ಹೋಗಿ ಆಲ್ಝೈಮರ್ ಅಂತ ಕಾಯಿಲೆಗಳು ಬರೋದಕ್ಕೆ ಕಾರಣವಾಗುತ್ತೆ. ಅಲ್ಯೂಮಿನಿಯಂ ಪಾತ್ರೆಗಳನ್ನು ಅಡುಗೆಗೆ ಬಳಸಬೇಡಿ ಅನ್ನೋದನ್ನು ಹೇಳಿದರು. ಹಾಗಾಗಿ ಇವತ್ತು ಯಾರೂ ಹಿತ್ತಾಳೆ ಪಾತ್ರೆಗಳನ್ನು ಅಡುಗೆಗೆ ಬಳಸೋಲ್ಲ.